ದೇವರ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರೈಸ್ ದಿ ಲಾರ್ಡ್. ನಾವು ನ್ಯಾಯ ತೀರ್ಪಿನ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೀವಿ. ಪ್ರತಿದಿನ ಒಂದೊಂದು ತರಗತಿಗಳ ಮುಖಾಂತರ ನಾವು ಕೆಲವು ಸತ್ಯಗಳನ್ನು ನಾವು ತಿಳ್ಕೊಳ್ತಾ ಇದ್ದೀವಿ. ನಮಗೆ ಅರಿಯದ ಗೂಢಾರ್ಥವನ್ನ ದೇವರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಪ್ರತಿದಿನ ಯಾರು ದಾಹ ಉಳ್ಳವರಾಗಿರ್ತಾರೋ ಅವರು ಮಾತ್ರ ದೇವರ ವಾಕ್ಯವನ್ನ ಆಲಿಸ್ಲಿಕ್ಕೆ ದೇವರು ಶಕ್ತಿಯನ್ನ ಬಲವನ್ನ ಕೊಡ್ತಾರೆ. ಪ್ರೈಸ್ ದಿ ಲಾರ್ಡ್. ಒಂದು ವಾಕ್ಯ ಓದೋಣ. ಮತ್ತಾಯನು ಬರೆದ ಶುಭ ಸಂದೇಶ 22ನೇ ಅಧ್ಯಾಯ ವಾಕ್ಯ 14 ನಾವು ಓದೋಣ. ಮತ್ತಾಯನು ಬರೆದ ಶುಭ ಸಂದೇಶ 22ನೇ ಅಧ್ಯಾಯ ವಾಕ್ಯ 14. ಆಹ್ವಾನಿತರು ಅನೇಕರಾದರೂ ಆರಿಸಲಾದವರು ಕೆಲವರು ಮಾತ್ರ. Praise the Lord. ಓಕೆ, ಕೇಳಿಸ್ತಾ ಇದೆಯಾ ನಾನು ಮಾತಾಡ್ತಾ ಇರೋದು? ಓಕೆ, ಫೈನ್. ಓಕೆ, ಆಹ್ವಾನಿತರು ಅನೇಕರಾದರೂ ಆರಿಸಲಾದವರು ಕೆಲವರು ಮಾತ್ರ. ಪ್ರಭು ಯೇಸು ಕ್ರಿಸ್ತರು ತಮ್ಮ ಜೊತೆಯಲ್ಲಿ ಇರಬೇಕು. ಯೋಹಾನನ ಬರೆದ ಶುಭ ಸಂದೇಶ 14ನೇ ಅಧ್ಯಾಯ ವಾಕ್ಯ 26 ಹಾಗೂ ಯೋಹಾನನ ಬರೆದ ಶುಭ ಸಂದೇಶ 14ನೇ ಅಧ್ಯಾಯ ವಾಕ್ಯ 2ರಲ್ಲಿ ಈ ಎರಡು ಅಧ್ಯಾಯಗಳಲ್ಲಿ ಹಾಗೂ 2 ವಾಕ್ಯಗಳಲ್ಲಿ ಪ್ರಭು ಯೇಸು ಕ್ರಿಸ್ತರು ಹೇಳ್ತಾರೆ, ನನ್ನ ಮಕ್ಕಳು ನಾನು ಎಲ್ಲಿ ಇರ್ತೀನೋ ಅಲ್ಲಿ ಅವರು ಇರಬೇಕು. ಪ್ರೈಸ್ ದಿ ಲಾರ್ಡ್. ಈ 2 ವಾಕ್ಯಗಳಲ್ಲಿ ತಿಳಿಸಿರುವ ಪ್ರಕಾರ ಪ್ರಭು ಯೇಸು ಕ್ರಿಸ್ತರು ಪ್ರತಿಯೊಬ್ಬರಿಗೂ ಆಹ್ವಾನವನ್ನು ಕೊಡ್ತಾರೆ. ಪ್ರತಿಯೊಬ್ಬರು ಯಾವ ಆತ್ಮವು ನಾಶವಾಗಿ ಹೋಗಬಾರದು ಎಂಬ ಉದ್ದೇಶಕ್ಕೋಸ್ಕರ ದೇವರು ಏನ್ ಮಾಡಿದ್ರು, ಅನೇಕ ಪ್ರವಾದಿಗಳನ್ನ ಕಳಿಸ್ಕೊಟ್ರು, ಅನೇಕ ಯಾಜಕರನ್ನ ಕಳಿಸ್ಕೊಟ್ಟಿದ್ದಾರೆ. ಈಗ ಯಾಜಕರು ಸೇವೆ ಮಾಡ್ತಾ ಇದ್ದಾರೆ. ಅನೇಕ ಬೋಧಕರನ್ನ ದೇವರು ಆರಿಸ್ಕೊಂಡ್ರು, ಅನೇಕ ಸಂತರುಗಳನ್ನ ದೇವರು ಆರಿಸ್ಕೊಂಡ್ರು. ಆದರೂ ಕೂಡ ದೇವರ ರಾಜ್ಯ ಸೇರುವುದು ಕೆಲವರು ಮಾತ್ರ ಎಂದು ಬೈಬಲ್ ಸ್ಪಷ್ಟಪಡಿಸ್ತಾ ಇದೆ. ಆಹ್ವಾನಿತರು ಅನೇಕರಾದರೂ ಆರಿಸಲಾದವರು ಕೆಲವರು ಮಾತ್ರ. ನಾವು ಅನ್ಕೊಂಡ ಹಾಗೆ ನಾವು ದೀಕ್ಷಾಸ್ಥಾನ ತಗೊಂಡು ನಾವು ಭಾನುವಾರ ಚರ್ಚ್ಗೆ ಹೋಗ್ತಾ ಇದ್ದೀವಿ, ಹಾಗಾಗಿ ನಾವು ದೇವರ ರಾಜ್ಯ ಸೇರ್ತೀವಿ ಅಂತ ಹೇಳಿದ್ರೆ ಅದು ಎಂದಿಗೂ ಸಾಧ್ಯವಿಲ್ಲ. ನಾವು ಎಷ್ಟು ದೇವರೊಂದಿಗೆ ಇರಲಿಕ್ಕೆ ಪ್ರಯತ್ನಿಸ್ತೀವೋ ಹಾಗೆ ಅದೇ ರೀತಿಯಲ್ಲಿ ಸೈತಾನನು ಕೂಡ ನಮ್ಮನ್ನ ದೇವರಿಂದ ಬೇರ್ಪಡಿಸುವುದಕ್ಕಾಗಿ ಪ್ರಯತ್ನಿಸ್ತಾ ಇರ್ತಾನೆ. ದೇವರ ವಾಕ್ಯಗಳನ್ನು ಕೇಳೋದಕ್ಕೆ ಬಿಡೋದಿಲ್ಲ. ಲೋಕದ ಆಚಾರ ವಿಚಾರಗಳಲ್ಲೇ ಅವನು ಮಗ್ನನಾಗಿರಿಸ್ತಾನೆ. ದೇವರ ವಾಕ್ಯದ ರಹಸ್ಯವನ್ನು ಅರಿತುಕೊಳ್ಳಲಿಕ್ಕೆ ಬಿಡೋದಿಲ್ಲ. ನಿರ್ಲಕ್ಷ್ಯತನ, ಸೋಮಾರಿತನ, ಅಜಾಗರೂಕತೆ ಈ ರೀತಿಯಾದ ಸ್ವಭಾವಗಳಿಂದ ತುಂಬಿಸ್ತಾನೆ. ಬೈಬಲ್ ಸ್ಪಷ್ಟವಾಗಿ ಹೇಳುತ್ತೆ, ಆಹ್ವಾನಿತರು ಅನೇಕರಾದರೂ ಆರಿಸಲಾದವರು ಕೆಲವರು ಮಾತ್ರ. ನೋಡಿ, ಅನೇಕ ಸ್ಥಳಗಳಲ್ಲಿ ಪ್ರಭು ಯೇಸು ಕ್ರಿಸ್ತರು ಸಹಮತಿಗಳ ಮುಖಾಂತರ ನಮಗೆ ಎಚ್ಚರಿಕೆಯನ್ನ ಕೊಡ್ತಾರೆ. ಎಷ್ಟೇ ಎಚ್ಚರಿಕೆಯನ್ನ ಕೊಟ್ಟರೂ ಕೂಡ, ನಮಗೆ ಅರ್ಥವಾಗುವ ರೀತಿಯಲ್ಲಿ ತಿಳಿಸಿಕೊಟ್ಟರೂ ಕೂಡ ನಾವೇನ್ ಮಾಡ್ತೀವಿ, ಅತಿ ಹೆಚ್ಚಾಗಿ ನಾವು ಲೋಕದ ಸಂಪರ್ಕದಲ್ಲಿ ಅಥವಾ ಲೋಕದ ಸಂಬಂಧದಲ್ಲಿ ನಾವು ಅತಿ ಹೆಚ್ಚಾಗಿ ನಾವಿರ್ತೀವಿ. ಪ್ರೈಸ್ ದಿ ಲಾರ್ಡ್. ಕೇಳಿಸ್ತಾ ಇದೆಯಾ? ಅತಿ ಹೆಚ್ಚಾಗಿ ನಾವು ಲೋಕದ ವಿಷಯಗಳಲ್ಲಿ ನಾವು ಮಗ್ನರಾಗಿರುವ ಕಾರಣ ದೇವರ ರಾಜ್ಯದ ರಹಸ್ಯಗಳನ್ನ ತಿಳ್ಕೊಳ್ಳಿಕ್ಕೆ ನಮಗೆ ಸಾಧ್ಯ ಆಗೋದಿಲ್ಲ. ಪ್ರೈಸ್ ದಿ ಲಾರ್ಡ್. ನೋಡಿ, ದೇವರ ರಾಜ್ಯಕ್ಕೆ ಹಾಗೂ ದೇವರ ರಾಜ್ಯ ಈ ಧರೆಯಲ್ಲಿ ಕಟ್ಟಲ್ಪಡುವುದಕ್ಕಾಗಿ ದೇವರು ನಮ್ಮನ್ನು ಆರಿಸ್ಕೊಂಡಿದ್ದು. ಅವರು ಬೇರೆ ಯಾರನ್ನ ಬೇಕಾದ್ರೆ ಆರಿಸ್ಕೊಳ್ಬಹುದಾಗಿತ್ತು, ಆದರೆ ದೇವರು ನಮ್ಮನ್ನ ಅವರ ಕೃಪೆಗಳಿಂದ ತುಂಬಿಸಿ ನಮಗೆ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ. ವಾಕ್ಯ ಹೇಳುತ್ತೆ, 2 ಪೇತ್ರ 1ನೇ ಅಧ್ಯಾಯ ವಾಕ್ಯ 11ರಲ್ಲಿ ನಾವು ಓದ್ತೀವಿ,
2 ಪೇತ್ರ 1ನೇ ಅಧ್ಯಾಯ ವಾಕ್ಯ 11 ನಾವು ನೋಡಬೇಕಾದ್ರೆ ಅಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ನಮ್ಮ ಪ್ರಭು ಹಾಗೂ ಉದ್ಧಾರಕ ಯೇಸು ಕ್ರಿಸ್ತರ ಅಮರ ರಾಜ್ಯವನ್ನು ಪ್ರವೇಶಿಸುವ ಭಾಗ್ಯವನ್ನು ದೇವರು ನಮಗೆ, ಅಲ್ಲಿ ಸಂತ ಪೌಲರು ಹೇಳ್ತಾರೆ ನಿಮಗೆ ಅಂತ, ಓದಬೇಕಾಗಿರೋ ನಾವು ನಮಗೆ ಧಾರಾಳವಾಗಿ ಅನುಗ್ರಹಿಸಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಮೋತಿ ಸಿಸ್ಟರ್ ಸಿಕ್ತಾ ವಾಕ್ಯ ಓದ್ತೀರಾ? ಪ್ರೈಸ್ ದಿ ಲಾರ್ಡ್. ಓದಿ. ಓಕೆ, ತಿಮ್ಮಯ್ಯ ಬ್ರದರ್ ನೀವೇ ಓದಿ. ನಮ್ಮ ಪ್ರಭು ಹಾಗೂ ಉದ್ಧಾರಕ ಯೇಸು ಕ್ರಿಸ್ತರ ಅಮರ ರಾಜ್ಯವನ್ನು ಪ್ರವೇಶಿಸುವ ಭಾಗ್ಯವನ್ನು ದೇವರು ನಮಗೆ ಧಾರಾಳವಾಗಿ ಅನುಗ್ರಹಿಸುವರು. ದೇವರ ಅಮರ ಪ್ರಭು ಯೇಸು ಕ್ರಿಸ್ತರ ಅಮರ ರಾಜ್ಯವನ್ನು ಪ್ರವೇಶಿಸುವ ಭಾಗ್ಯವನ್ನು ದೇವರು ನಮಗೆ ಧಾರಾಳವಾಗಿ ಅನುಗ್ರಹಿಸಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಧಾರಾಳವಾಗಿ ಅನುಗ್ರಹಿಸಿದ್ದಾರೆ. ಯಾವುದೇ ರೀತಿಯಾದ ಬೆಲೆ ಕೊಟ್ಟು ನಾವು ಒಳಗಡೆ ಹೋಗಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಧಾರಾಳವಾಗಿ ಅನುಗ್ರಹಿಸಿದ್ದಾರೆ. ಅದಕ್ಕೋಸ್ಕರ ನಾವು ಪ್ರಯತ್ನ ಪಡಬೇಕು. ಅದು ಆ ಅಮರ ರಾಜ್ಯವನ್ನ ಪ್ರವೇಶ ಮಾಡುವಂತಹ ಒಂದು ನಾವು ಪ್ರವೇಶ ಮಾಡಬೇಕು ಎಂಬ ಆ ಅರಿವು ನಮಗಿರಬೇಕು. ಅವರು ನಮಗೆ ಉಚಿತವಾಗಿ ಕೊಟ್ಟಿದ್ದಾರೆ, ಉದಾರವಾಗಿ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಅದನ್ನು ಪ್ರವೇಶಿಸಬೇಕು. ಯೇಸು ಸ್ವಾಮಿ ಹೇಳ್ತಾರೆ, ನೀವು ಲೋಕದಿಂದ ಬೇರ್ಪಟ್ಟಿದ್ದೀರಿ. ಏಕೆಂದರೆ ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ. ಪ್ರೈಸ್ ದಿ ಲಾರ್ಡ್. ನೋಡಿ, ಇಲ್ಲಿ ಈಗ 2 ಪೇತ್ರ 1ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ನಾವು ಓದೋ, ನಮ್ಮ ಪ್ರಭು ಹಾಗೂ ಉದ್ಧಾರಕ ಯೇಸು ಕ್ರಿಸ್ತರ ಅಮರ ರಾಜ್ಯವನ್ನು ಪ್ರವೇಶಿಸುವ ಭಾಗ್ಯವನ್ನು ದೇವರು ನಮಗೆ ಧಾರಾಳವಾಗಿ ಅನುಗ್ರಹಿಸಿದ್ದಾರೆ. ಪ್ರಕಟಣೆ ಪುಸ್ತಕ 17ನೇ ಅಧ್ಯಾಯ ವಾಕ್ಯ 14 ನಾವು ಓದಬೇಕಾದ್ರೆ, 17ನೇ ಅಧ್ಯಾಯ ವಾಕ್ಯ 14 ನಾವು ಓದಬೇಕಾದ್ರೆ, ಯಜ್ಞದ ಕುರಿಮರಿಯ ಮೇಲೆ ಯುದ್ಧ ಮಾಡುವರು, ಆದರೆ ಯಜ್ಞದ ಕುರಿಮರಿಗೆ ಜಯವಾಗುವುದು. ಆ ಕುರಿಮರಿಯು ಒಡೆಯರಿಗೆಲ್ಲ ಒಡೆಯರು, ರಾಜಾದಿ ರಾಜರು ಆಗಿರುವುದೇ ಇದಕ್ಕೆ ಕಾರಣ. ದೇವರ ಕರೆ ಹೊಂದಿದವರು ದೇವರು ಆಯ್ದುಕೊಂಡವರು ಆದ ಪ್ರಾಮಾಣಿಕ ಅನುಯಾಯಿಗಳು ಆ ಜಯದಲ್ಲಿ ಪಾಲುಗೊಳ್ಳುವರು. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದೆ, ದೇವರಿಂದ ಕರೆ ಹೊಂದಿದವರು ಹಾಗೂ ದೇವರು ಆಯ್ದುಕೊಂಡವರು ಪ್ರಾಮಾಣಿಕ ಅನುಯಾಯಿಗಳಾಗಿ. ಪ್ರಾಮಾಣಿಕ ಅಂತ ಹೇಳಿದ್ರೆ ಬೈಬಲಲ್ಲಿ ಕೆಲವು ವ್ಯಕ್ತಿಗಳನ್ನು ನಾವು ನೋಡಬಹುದು. ಪ್ರಾಮಾಣಿಕ ಅನುಯಾಯಿಗಳು ಅಂತ ಹೇಳಿದ್ರೆ ಬೈಬಲಲ್ಲಿ ಕೆಲವು ವ್ಯಕ್ತಿಗಳನ್ನು ನಾವು ನೋಡಬಹುದು. ಆದರೆ ಲೋಕದಲ್ಲಿರುವ ಈಗಿನ ಬೋಧಕರು ಪ್ರಾಮಾಣಿಕರಾಗಲಿಕ್ಕೆ ಸಾಧ್ಯನೇ ಇಲ್ಲ. ಏಕೆ ಅಂತ ಹೇಳಿದ್ರೆ ಕೆಲವರು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಅವರು ಪ್ರಬೋಧನೆಗಳನ್ನು ಮಾಡ್ತಾ ಇದ್ದಾರೆ. ದೇವರ ರಾಜ್ಯದ ಗೂಢಾರ್ಥಗಳನ್ನು ಬೋಧಿಸುವುದಕ್ಕೆ ಬದಲಾಗಿ ತಮ್ಮ ಹೆಸರು ಮಾಡಿಕೊಳ್ಳುವುದಕ್ಕಾಗಿ ಹಾಗೂ ತಮ್ಮನ್ನೇ ಹೆಚ್ಚಿಸಿಕೊಳ್ಳುವುದಕ್ಕಾಗಿ, ತಮ್ಮ ಏನು ಹೇಳ್ತಾರೆ ಲಾಭಕ್ಕಾಗಿ ದೇವರ ರಾಜ್ಯದ ದೇವರ ರಾಜ್ಯ ಕೊಟ್ಟಂತ ಅವಕಾಶವನ್ನ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಆದರೆ ಬೈಬಲಲ್ಲಿ ಕೆಲವು ಪ್ರಾಮಾಣಿಕ ಅನುಯಾಯಿಗಳನ್ನು ನಾವು ಕಾಣ್ಬೋದು. ಪ್ರಾಮಾಣಿಕ ಅನುಯಾಯಿಗಳು ಹೊಸ ಒಡಂಬಡಿಕೆಯಲ್ಲಿ ಮೊದಲನೇದಾಗಿ ಪ್ರಾಮಾಣಿಕ ಅನುಯಾಯಿ ಯಾರು ಅಂತ ಹೇಳಿದ್ರೆ ಮಾತೆ ಮರಿಯಮ್ಮನವರು ಹಾಗೂ ಸಂತ ಜೋಸೆಫರು. ಪ್ರೈಸ್ ದಿ ಲಾರ್ಡ್. ಕೇಳಿಸ್ತಾ ಇದೆಯಾ ನಾನು ಮಾತಾಡ್ತಿರೋದು? ಓಕೆ. ಪ್ರಾಮಾಣಿಕ ಅನುಯಾಯಿ ಯಾರು ಅಂತ ನಾವು ನೋಡ್ತಾ ಹೋದ್ರೆ ಮೊದಲನೇದಾಗಿ ಮಾತೆ ಮರಿಯಮ್ಮನವರು ಹಾಗೂ ಸಂತ ಜೋಸೆಫರು. ಹೇಗೆ ಅಂತ ನಾವು ನೋಡ್ತಾ ಹೋದ್ರೆ ಒಂದು ವಾಕ್ಯ ತಗೊಳ್ಳೋಣ. ಲೂಕನು ಬರೆದ ಶುಭ ಸಂದೇಶ 1ನೇ ಅಧ್ಯಾಯ
1ನೇ ಅಧ್ಯಾಯ ವಾಕ್ಯ 28ರಲ್ಲಿ ನಾವು ನೋಡ್ತೀವಿ, ದೇವದೂತನು ಆಕೆಯ ಬಳಿಗೆ ಬಂದು, ದೈವಾನುಗ್ರಹ ಭರಿತಳೆ, ನಿನಗೆ ಶುಭವಾಗಲಿ, ಸರ್ವೇಶ್ವರ ನಿನ್ನೊಡನೆ ಇದ್ದಾರೆ ಎಂದನು. ದೈವಾನುಗ್ರಹ ಭರಿತಳೆ ಅಂದರೆ ದೇವರಿಗೆ ಪ್ರಿಯವಾದ ಒಬ್ಬ ವ್ಯಕ್ತಿ. ಪ್ರೈಸ್ ದಿ ಲಾರ್ಡ್. ಒಬ್ಬ ವ್ಯಕ್ತಿ. ಈಗ ನಾವು ನೋಡಿ, ಆ ವ್ಯಕ್ತಿಯನ್ನ ನಾವು, ಕೆಲವು ಜನರು ಏನ್ ಮಾಡ್ತಾ ಇದ್ದಾರೆ, ಆ ವ್ಯಕ್ತಿಯನ್ನ, ಅನುಯಾಯಿಯನ್ನ, ಪ್ರಾಮಾಣಿಕ ಅನುಯಾಯಿಯನ್ನ, ಅವರ ನಾಮವನ್ನು ದುರುಪಯೋಗ ಮಾಡಿಕೊಳ್ಳುವುದಕ್ಕಾಗಿ ಅವರನ್ನೇ ನಾವು ದೇವರೆಂದು ಆರಾಧಿಸ್ತಾ ಬರ್ತಾ ಇದೀವಿ. ಈಗ ಕೆಲವು ಜನ ಮಾಡ್ತಾ ಇದ್ದಾರೆ. ಓಕೆ, ಅದ್ರ ಬಗ್ಗೆ ನಾವು ಜಾಸ್ತಿ ಮಾತಾಡೋದು ಬೇಡ. ಎರಡನೆಯದಾಗಿ ಸಂತ ಜೋಸೆಫರು, ಇವರು ಕೂಡ ಪ್ರಾಮಾಣಿಕ ಅನುಯಾಯಿಯಾಗಿದ್ದರು. ಹೇಗೆ ಅಂತ ಹೇಳಿದ್ರೆ, ಮತ್ತಾಯನು ಬರೆದ ಶುಭ ಸಂದೇಶ 1ನೇ ಅಧ್ಯಾಯದಲ್ಲಿ 1ನೇ ಅಧ್ಯಾಯ ವಾಕ್ಯ 19 ನಾವು ನೋಡಬೇಕಾದ್ರೆ, ಆಕೆಯ ಪತಿ ಜೋಸೆಫನು ನೀತಿವಂತನು ಅಂತ ಹೇಳಿದ್ರೆ ದೇವರ ಪ್ರೀತಿಗೆ ಪಾತ್ರನಾದ ವ್ಯಕ್ತಿ. ಇವರಿಬ್ಬರೂ ಕೂಡ ದೇವರ ಪ್ರೀತಿಗೆ ಪಾತ್ರರಾದ ಕಾರಣ ಇವರು ಪ್ರಾಮಾಣಿಕ ಅನುಯಾಯಿಗಳಾಗಿರ್ತಾರೆ. ಕಳೆದ ಕ್ಲಾಸಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ, ನಾವು ಸಂತರಂತೆ ಪ್ರಾಮಾಣಿಕರಾಗಿ ಜೀವಿಸಿ ಜಯವನ್ನು ಹೊಂದಿಕೊಳ್ಬೇಕು. ಜಯವನ್ನು ನಾವು ಹೊಂದಿಕೊಂಡಾಗ ಮಾತ್ರ ಪ್ರಾಮಾಣಿಕ ಅನುಯಾಯಿಗಳಾದಂತಹ ನಮ್ಮನ್ನ ದೇವರು ಸ್ವರ್ಗ ಸಾಮ್ರಾಜ್ಯದಲ್ಲಿ ಅವರ ಆಸ್ಥಾನದಲ್ಲಿ, ಅಂದರೆ ಅವರ ಆಲಯದಲ್ಲಿ ಪ್ರಾಮಾಣಿಕ ಅನುಯಾಯಿಗಳನ್ನ ಸ್ತಂಭವಾಗಿ ನಿಲ್ಲಿಸಿಕೊಳ್ತಾರೆ. ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ನಾವು ನೋಡಬೇಕಾದ್ರೆ, ಜಯ ಹೊಂದಿದವನನ್ನ ನನ್ನ ಆಲಯದ ಸ್ತಂಭವಾಗಿ ನಿಲ್ಲಿಸುವೆನು, ಅವನು ಅಲ್ಲಿಯೇ ನಿರಂತರವಾಗಿ ಇರುತ್ತಾನೆ. ಏಕೆ ಅಂತ ಹೇಳಿದ್ರೆ, ನಾನು ದೇವರ ರಾಜ್ಯದಲ್ಲಿ, ಅಂದರೆ ನನ್ನ ರಾಜ್ಯದಲ್ಲಿ ನಾನಿದ್ದೀನಿ. ನನ್ನ ರಾಜ್ಯವಾದ ಸ್ವರ್ಗ, ಆ ಸ್ವರ್ಗದಲ್ಲಿ ಆತನು ಇರಬೇಕೆಂದು ಪ್ರಭು ಯೇಸು ಕ್ರಿಸ್ತರು ಬಯಸ್ತಾರೆ. ಆದರೆ ಈ ಒಂದು ಯೋಜನೆಯನ್ನ ದಿಕ್ಕು ತಪ್ಪಿಸುವುದಕ್ಕಾಗಿ ಅನೇಕ ಜನರು ಸಂತರುಗಳನ್ನ ದೇವರೆಂದು ಆರಾಧಿಸಲಿಕ್ಕೆ ಹಾಗೂ ಆರಾಧಿಸುವಂತೆ ಜನರಿಗೆ ಏನ್ ಮಾಡ್ತಾ ಇದ್ದಾರೆ, ತಿಳಿಸ್ಕೊಡ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಬಹಳ ಎಚ್ಚರಿಕೆಯಾಗಿರಬೇಕು. ನಾವು ದೇವರು ಆರಿಸಿಕೊಂಡಂತಹ ರಾಜಯಾಜಕರು, ವಾಕ್ಯ ಹೇಳುತ್ತೆ, 1 ಕೊರಿಂಥಿ 3ನೇ ಅಧ್ಯಾಯ 9ನೇ ವಾಕ್ಯ ಹೇಳುತ್ತೆ, ನಾವೆಲ್ಲರೂ ದೇವರ ರಾಜ್ಯವನ್ನ ಕಟ್ಟುವುದಕ್ಕಾಗಿ, ದೇವರ ರಾಜ್ಯವನ್ನು ನಿರ್ಮಿಸುವುದಕ್ಕಾಗಿ ದೇವರು ಆರಿಸಿಕೊಂಡಂತ ವ್ಯಕ್ತಿಗಳು. ನಾವು ಏನ್ ಮಾಡಬೇಕು ಎಂದು ದೇವರು ಹೇಳಿದಾರೋ ಅದನ್ನ ಮಾತ್ರ ಮಾಡಬೇಕು. ಉಳಿದುದಲ್ಲ ಸೈತಾನ ನಮಗೇನ್ ಮಾಡೋದು, ತಿಳಿಸ್ಕೊಡೋದು. ನೀನು ಅದು ಮಾಡಬೇಡ, ನೀನು ಇದು ಮಾಡು. ನೀನು ಅದು ಮಾಡಬೇಡ, ನೀನು ಇದು ಮಾಡು. ಪ್ರೈಸ್ ದಿ ಲಾರ್ಡ್. ಏದೆನ್ ತೋಟದಲ್ಲಿ ಈ ಮರದ ಹಣ್ಣನ್ನು ನೀವು ತಿನ್ನಬಾರದು ಅಂತ ಹೇಳಿದ್ರು. ಆದ್ರೆ ಸೈತಾನ ಹೇಳ್ದ, ಅದೆಲ್ಲ ಪರವಾಗಿಲ್ಲ, ನೀನು ತಿನ್ನು. ದೇವರಿಂದ ಬೇರ್ಪಡಿಸ್ತಾ, ದೇವರ ಕೋಪಕ್ಕೆ ಅವರನ್ನು ಒಳಪಡಿಸ್ತಾ, ದೇವರ ಆಶೀರ್ವಾದದಿಂದ, ದೇವರ ಅಭಿಷೇಕದಿಂದ ಬೇರ್ಪಡಿಸ್ತಾ. ಪ್ರೈಸ್ ದಿ ಲಾರ್ಡ್. ಈ ದಿನದಲ್ಲಿ ನಾವು ಸುಮಾರು ಕಡೆ ನೋಡಬೇಕಾದ್ರೆ ದೇವರನ್ನ ಮಹಿಮೆಪಡಿಸುವುದಕ್ಕಿಂತ ಹೆಚ್ಚಾಗಿ ಜನರು ತಮ್ಮ ಮೂರ್ಖತನದಿಂದ ಸಂತರುಗಳನ್ನ ಆರಾಧಿಸ್ತಾ ಇದ್ದಾರೆ. ಸಂತರುಗಳು ದೇವರಲ್ಲ, ಆದರೆ ಅವರು ಪ್ರಾಮಾಣಿಕ ಸೇವಕರಾಗಿ ದೇವರ ಮೆಚ್ಚುಗೆಗೆ ಪಾತ್ರರಾದ ವ್ಯಕ್ತಿಗಳು. ಆಮೇನ್. ಕೇಳಿಸ್ತಿದ್ಯಾ? ಪ್ರೈಸ್ ದಿ ಲಾರ್ಡ್. ಅವರು ಪ್ರಾಮಾಣಿಕ ಅದಕ್ಕೆ ಮಾಧ್ಯಮರು ಹೇಳ್ತಾರೆ, ನಾನು ದೇವರ ದಾಸಿ. ಅಂದ್ರೆ ಏನು? ಕೆಲಸಗಾತಿ, ಸೇವಕಿ. ಅವರೇ ಹೇಳ್ತಾರೆ, ನಾನು ದೇವರ ದಾಸಿ. ಆದ್ರೆ ನಾವು ಹೇಳ್ತೀವಿ, ಇಲ್ಲ ಅವರು
ದೇವರು ಅಂತ ಹೇಳ್ತೀವಿ. ಇದೆಲ್ಲ ಅವಿವೇಕತನ. ನಾವು ಅವರು ಯಾವ ರೀತಿ ಜೀವಿಸಿದರೋ, ಅವರು ಕೊಟ್ಟಂತ ಕೆಲಸವನ್ನ ಬಹಳ ಜಾಗರೂಕರಾಗಿ ಬಹಳ ಜವಾಬ್ದಾರಿಯಿಂದ ಹೇಗೆ ನಿಭಾಯಿಸಿದರೋ ಅದರಂತೆ ನಾವು ನಿಭಾಯಿಸಬೇಕೇ ಹೊರತು, ಈ ದಿನಗಳಲ್ಲಿ ನೋಡಿ ಕ್ರೈಸ್ತರಲ್ಲಿ ದೇವರ ರಾಜ್ಯ ನಿರ್ಮಿಸುವುದಕ್ಕಾಗಿ ಒಂದು ವಾಕ್ಯ ಓದೋಣ. 1 ಕೊರಿಂಥಿ 3ನೇ ಅಧ್ಯಾಯ 9ನೇ ವಾಕ್ಯ ಓದಿ. 1 ಕೊರಿಂಥಿ 3ನೇ ಅಧ್ಯಾಯ 9ನೇ ವಾಕ್ಯ. ನಾವು ದೇವರ ಸಹಕಾರ್ಮಿಕರು, ನೀವು ದೇವರೇ ಸಾಗುವಳಿ ಮಾಡುವ ಹೊಲ, ಅವರೇ ನಿರ್ಮಿಸುತ್ತಿರುವ ಮಂದಿರ. ಓಕೆ, ನಾವು ದೇವರ ಸಹಕಾರ್ಮಿಕರು. ತುಂಬಾ ಬಾರಿ ನಾವು ಸಹಕಾರ್ಮಿಕರ ಬಗ್ಗೆ ನಾವು ತಿಳ್ಕೊಂಡಿದೀವಿ. ಸಹಕಾರ್ಮಿಕರು ಅಂದ್ರೆ ಏನು? ಸಹಕಾರ್ಮಿಕರು ಅಂದ್ರೆ ಏನು? ಜೊತೆಯಲ್ಲಿ ಕೆಲಸ ಮಾಡೋರು, ಒಟ್ಟಾಗಿ ಸೇರಿ ಕೆಲಸ ಮಾಡೋರು. ಹೌದಾ? ಇಲ್ಲಿ ಮತ್ತಾಯನು ಬರೆದ ಶುಭ ಸಂದೇಶ 6ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಪ್ರಭು ಯೇಸು ಕ್ರಿಸ್ತರು ನಮಗೆ ಒಂದು ಪ್ರಾರ್ಥನೆಯನ್ನ ಕಲಿಸ್ಕೊಡ್ತಾರೆ. ಪ್ರಭು ಯೇಸು ಕ್ರಿಸ್ತರು ಒಂದು ಪ್ರಾರ್ಥನೆಯನ್ನ ಕಲಿಸ್ಕೊಡ್ತಾರೆ. ಇದನ್ನ ನಾವು ಏನ್ ಮಾಡ್ತೀವಿ ಅಂದ್ರೆ ಬಹಳ ಅಜಾಗರೂಕತೆಯಾಗಿ ಇದನ್ನ ನಾವು ಪ್ರಾರ್ಥನೆ ಮಾಡ್ತೀವಿ. ಆದ್ರೆ ಮನುಷ್ಯ ಬರೆದುಕೊಟ್ಟಂತ ಪ್ರಾರ್ಥನೆಯನ್ನ ಮನುಷ್ಯ ಹೇಳ್ತಾನೆ, ಇದು ತುಂಬಾ ಪವರ್ಫುಲ್ ಪ್ರಾರ್ಥನೆ, ಈ ಪ್ರಾರ್ಥನೆಯನ್ನ ನೀವು ದಿನಕ್ಕೆ 5 ಬಾರಿ ಅಥವಾ 10 ಬಾರಿ ಅಥವಾ 50 ಬಾರಿ ಮಾಡಿದರೆ ನಿಮಗೆ ಆಶೀರ್ವಾದ ಸಿಗುತ್ತೆ. ಕೆಲವು ಜನ ಮಾಡ್ತಾರೆ, ಯಾವ ಆಶೀರ್ವಾದನೂ ಸಿಗೋದಿಲ್ಲ. ಕೊನೆಗೆ ಅವ್ರೇನ್ ಮಾಡ್ತಾರೆ? ತಮ್ಮನ್ನೇ ದ್ವೇಷಿಸ್ಕೊಳ್ತಾರೆ. ಎರಡನೇದಾಗಿ ದೇವರನ್ನ ನಿಂದಿಸಿ ದೂಷಿಸಿ ದೇವರ ಎಲ್ಲ ವಿಷಯಗಳಿಂದ ಅವರು ಹೊರಬರ್ತಾರೆ. ಈಗ ಪ್ರಭು ಯೇಸು ಕ್ರಿಸ್ತರು ಪವರ್ಫುಲ್ಲಾ ಅಥವಾ ಮನುಷ್ಯ ಬರೆದಿರುವಂತ ಪ್ರಾರ್ಥನೆಗಳು ಪವರ್ಫುಲ್ಲಾ? ಪ್ರಭು ಯೇಸು ಕ್ರಿಸ್ತರು ತುಂಬಾ ಪವರ್ಫುಲ್. ಅವ್ರು ಹೇಳ್ತಾರೆ, ಮತ್ತಾಯನ ಬರೆದ ಶುಭ ಸಂದೇಶ 6ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಹೇಳ್ತಾರೆ, ಸ್ವರ್ಗದಲ್ಲಿರುವ ಓ ನಮ್ಮ ತಂದೆಯೇ. ಅವ್ರು ಕಲಿಸ್ಕೊಡ್ತಾರೆ ನಮಗೆ, ಸ್ವರ್ಗದಲ್ಲಿರುವ ಓ ನಮ್ಮ ತಂದೆಯೇ, ನಿಮ್ಮ ಪವಿತ್ರ ನಾಮ ಪೂಜಿತವಾಗಲಿ, ನಿಮ್ಮ ಸಾಮ್ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಜಗತ್ತಿನಲ್ಲಿಯೂ ನೆರವೇರಲಿ. ಪ್ರೈಸ್ ದಿ ಲಾರ್ಡ್. ಈ ಜಗತ್ತಿನಲ್ಲಿ ನೆರವೇರಬೇಕು ದೇವರ ರಾಜ್ಯ, ಈ ಜಗತ್ತಲ್ಲಿ ಕಟ್ಟಲ್ಪಡಬೇಕು. ಪ್ರೈಸ್ ದಿ ಲಾರ್ಡ್. ಜಗತ್ತಲ್ಲಿ ಕಟ್ಟಲ್ಪಡಬೇಕು. ಅದಕ್ಕೋಸ್ಕರನೇ ದೇವರು ನಮ್ಮನ್ನ ದೀಕ್ಷಾಸ್ಥಾನ ನೀಡಿ ಆರಿಸ್ಕೊಂಡಿರೋದು, ತಮಾಷೆ ಅಲ್ಲ. ದೇವರ ರಾಜ್ಯ ಕಟ್ಟುವುದಕ್ಕಾಗಿ. ದೇವರ ರಾಜ್ಯ ಕಟ್ಟೋದು ಹೆಂಗೆ? ಸತ್ಯವಾಕ್ಯಗಳ ಬೋಧನೆ, ಸ್ತುತಿ ಗೀತೆಗಳು, ಪರಿಶುದ್ಧವಾದ ಆರಾಧನೆ, ಇವುಗಳ ಮುಖಾಂತರ ದೇವರ ರಾಜ್ಯವನ್ನ ಕಟ್ಟುವುದಕ್ಕಾಗಿ ದೇವರು ನಮ್ಮನ್ನ ಆರಿಸ್ಕೊಂಡಿದ್ದು. ಮತ್ತಾಯನ ಬರೆದ ಶುಭ ಸಂದೇಶ 28ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ಒಂದು ವಾಕ್ಯವನ್ನು ಗಮನ ಕೊಟ್ಟು ಓದೋಣ. 28ನೇ ಅಧ್ಯಾಯ ವಾಕ್ಯ 19 ಹಾಗೂ 20 ಓದೋಣ. ಆದ್ದರಿಂದ ನೀವು ಹೋಗಿ ಸಕಲ ದೇಶಗಳ ಜನರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿರಿ, ಪಿತಾ ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಅವರಿಗೆ ದೀಕ್ಷಾಸ್ನಾನ ಮಾಡಿಸಿರಿ. ನಾನು ನಿಮಗೆ ಆಜ್ಞಾಪಿಸಿದ ಸಕಲವನ್ನು ಅನುಸರಿಸುವಂತೆ ಅವರಿಗೆ ಬೋಧಿಸಿರಿ. ಇಗೋ, ಲೋಕಾಂತ್ಯದವರೆಗೂ ಸದಾ ನಾನು ನಿಮ್ಮೊಡನೆ ಇರುತ್ತೇನೆ ಎಂದರು. ಪ್ರೈಸ್ ದಿ ಲಾರ್ಡ್. ಇಲ್ಲಿ 2 ವಿಷಯಗಳನ್ನ ಪ್ರಭು ಯೇಸು ಕ್ರಿಸ್ತರು ಹೇಳ್ತಾರೆ. ಹೌದಾ? ಇದೆಯಾ? 2 ವಿಚಾರ ಇದೆಯಾ? 2 ವಿಚಾರ ಇದೆ. ಏನು? ಮೊದಲನೇ ವಿಚಾರ ಏನು? ಶಿಷ್ಯರನ್ನಾಗಿ ಮಾಡಿರಿ ಅಂತ. ಮೊದಲು ಶಿಷ್ಯರನ್ನಾಗಿ ಮಾಡಿರಿ. ಓಕೆ, ಮೊದಲು ಶಿಷ್ಯರನ್ನಾಗ್ಬೇಕಂತ ಹೇಳಿದ್ರೆ, ಶಿಷ್ಯರನ್ನಾಗಿ ಮಾಡ್ಬೇಕಂತ ಹೇಳಿದ್ರೆ ಏನ್ ಮಾಡ್ಬೇಕಂತೆ? ಎರಡನೇದಾಗಿ ಹೇಳ್ತಾರೆ, ನಾನು ನಿಮಗೆ ಆಜ್ಞಾಪಿಸಿದ ಸಕಲವನ್ನ ಅವರಿಗೆ ಅನುಸರಿಸುವಂತೆ
ಬೋಧಿಸಿರಿ. ಆಜ್ಞೆಗಳನ್ನು ಪಾಲಿಸಬೇಕು. ಸತ್ಯವನ್ನ ಬೋಧಿಸ್ಬೇಕು. ದೇವರು ನಮಗೆ ಏನ್ ತಿಳಿಸ್ಕೊಟ್ರೋ ಅದನ್ನ ಬೋಧಿಸ್ಬೇಕು, ಸತ್ಯವನ್ನ ಬೋಧಿಸ್ಬೇಕು. ಈ ದಿನಗಳಲ್ಲಿ ಏನಾಯ್ತು? ಅದಕ್ಕೆ ವಿರುದ್ಧ ಆಯ್ತು ಅಲ್ವಾ? ಹೌದಾ? ಹೌದು ಬ್ರದರ್. ವಿರುದ್ಧ ಆಯ್ತು. ಶಿಷ್ಯರನ್ನಾಗಿ ಮಾಡಲಿಲ್ಲ. ನೇರವಾಗಿ ಅವ್ರೇನ್ ಮಾಡಿದ್ರು? ದೀಕ್ಷಾಸ್ಥಾನ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. 1 ವಾರ, 2 ವಾರ, 3 ವಾರ ದೇವಾಲಯಕ್ಕೆ ಬಂದ ತಕ್ಷಣ ಇಮಿಡಿಯೇಟ್ ಆಗಿ ಏನ್ ಮಾಡಿದ್ರು? ದೀಕ್ಷಾಸ್ಥಾನ ಕೊಡ್ಲಿಕ್ಕೆ. ದೀಕ್ಷಾಸ್ಥಾನದ ಅರ್ಥ ಏನು? ದೀಕ್ಷಾಸ್ಥಾನದ ಅರ್ಥ ಏನು? ಯೇಸುವನ್ನು ಅರಿತುಕೊಳ್ಳಕ್ಕೆ. ಆಮೀನ್. ಮಾಡಿದಂತ ಪಾಪಗಳನ್ನು ಬಿಟ್ಟು ಬಿಟ್ಟು ನೂತನವಾಗಿ ಯೇಸು ಕ್ರಿಸ್ತನಲ್ಲಿ ನೂತನ ಸೃಷ್ಟಿಯಾಗೋದು. ಪಾಪದ ಅರಿವು ಮುಖ್ಯವಾಗಿ ಮನುಷ್ಯನಿಗೆ ದೀಕ್ಷಾಸ್ಥಾನ ಪಡ್ಕೊಳ್ಬೇಕಂದ್ರೆ ಅವನು ಪಾಪದ ಅರಿವನ್ನ ಅವನು ಹೊಂದಿರಬೇಕು. ಪಾಪದ ಅರಿವು ಅವನಿಗೆ ಇರಬೇಕು. ಆಗ ಮಾತ್ರ ಅವನು ದೀಕ್ಷಾಸ್ಥಾನ ಪಡ್ಕೊಂಡು ನೂತನ ಸೃಷ್ಟಿಯಾಗಲಿಕ್ಕೆ ಸಾಧ್ಯ. ಆದರೆ ಇವರೇನ್ ಮಾಡಿದ್ರು? ಚರ್ಚಲ್ಲಿ ನಮಗೆ ಜನಸಂಖ್ಯೆ ತೋರಿಸ್ಬೇಕಲ್ವಾ? ನಮ್ಮ ಚರ್ಚಲ್ಲಿ ಇಷ್ಟು ಜನ ಬರ್ತಾ ಇದ್ದಾರೆ, ನಮ್ಮ ಚರ್ಚಿಗೆ ಇಷ್ಟು ಕುಟುಂಬಗಳು ಇದೆ ಅಂತ ತೋರಿಸ್ಬೇಕಲ್ವಾ? ಅದಕ್ಕೋಸ್ಕರ ಅವ್ರೇನ್ ಮಾಡಿದ್ರು? ಯೇಸು ನಾಮದಲ್ಲಿ, ಪಿತಾ ಸುತ್ತ ಪವಿತ್ರಾತ್ಮನ ನಾಮದಲ್ಲಿ ಅವರಿಗೆ ದೀಕ್ಷಾಸ್ಥಾನ ಕೊಟ್ಟುಬಿಟ್ರು. ಏನ್ ಮಾಡಲಿಲ್ಲ? ಶಿಷ್ಯರನ್ನಾಗಿ ಮಾಡಲಿಲ್ಲ. ಪ್ರಭು ಆಜ್ಞಾಪಿಸಿದ್ದನ್ನ ಅನುಸರಿಸುವಂತೆ ಅವರಿಗೆ ಬೋಧಿಸಲಿಲ್ಲ. ನೇರವಾಗಿ ಏನ್ ಮಾಡಿದ್ರು? ದೀಕ್ಷಾಸ್ನಾನ ಕೊಟ್ಟಿದ್ದಾರೆ. ದೀಕ್ಷಾಸ್ಥಾನ ಕೊಟ್ರು. ಓಕೆ, ದೀಕ್ಷಾಸ್ಥಾನ ಪಡೆದವರು ಏನಾದರೂ ಪ್ರಾಮಾಣಿಕ ಅನುಯಾಯಿಗಳಾಗಿದ್ರೆ ಇವರು ಸೇಫ್. ಯಾರು? ದೀಕ್ಷಾಸ್ಥಾನ ಕೊಟ್ಟಂತವರು, ಕೊಟ್ಟವರು ಹಾಗೂ ಕೊಡಿಸಿದವರು. ಇಲ್ಲ, ಅವರು ದೀಕ್ಷಾಸ್ಥಾನ ತಗೊಂಡ ಮೇಲೂ ಕೂಡ ಅವರು ಲೋಕದ ವ್ಯಕ್ತಿಗಳಾಗಿ ಜೀವಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಏನಾಗುತ್ತೆ ಅನ್ನೋದು ನಾವೀಗ ಓದೋಣ. ಒಂದು ವಾಕ್ಯ ಓದೋಣ. 1 ತಿಮೋತಿ 5ನೇ ಅಧ್ಯಾಯ ವಾಕ್ಯ 22. 1 ತಿಮೋತಿ 5ನೇ ಅಧ್ಯಾಯ ವಾಕ್ಯ 22. ದೇವರ ಸೇವೆಗೆಂದು ಅವಸರದಿಂದ ಯಾರ ಮೇಲೂ ಹಸ್ತ ನಿಕ್ಷೇಪ ಮಾಡಿ ದೀಕ್ಷೆ ನೀಡಬೇಡ. ಹಾಗೆ ಮಾಡಿದರೆ ಅವರ ಪಾಪಗಳಲ್ಲಿ ನೀನು ಭಾಗಿಯಾಗುವೆ. ನೀನು ಪರಿಶುದ್ಧನಾಗಿರುವ ಹಾಗೆ ನೋಡಿಕೋ. ಪ್ರೈಸ್ ದಿ ಲಾರ್ಡ್. ದೇವರ ಸೇವೆಗೆಂದು ಅವ್ರನ್ನ ಏನ್ ಮಾಡಲಿಲ್ಲ? ಮೊದಲು ಶಿಷ್ಯರನ್ನಾಗಿ ಮಾಡಬೇಕು, ಸತ್ಯ ಬೋಧನೆಯನ್ನ ಬೋಧಿಸ್ಬೇಕು, ಪರಲೋಕದ ರಹಸ್ಯಗಳನ್ನ ತಿಳಿಸ್ಕೊಡ್ಬೇಕು. ಅದಾದ ಮೇಲೆ ದೀಕ್ಷಾಸ್ಥಾನ ಕೊಡಬೇಕು. ಹೌದಾ? ಇಲ್ಲ? ಇವರೇನ್ ಮಾಡಿದ್ರು? ಲೆಕ್ಕ ತೋರ್ಸಕ್ಕೆ. ನಮ್ಮ ಟೀಮ್ ಅಲ್ಲಿ ಇಷ್ಟು ಜನ ಇದ್ದಾರೆ, ನಮ್ಮ ಟೀಮಲ್ಲಿ ನೋಡಿದಿರ ಕೆಲವು ಕಡೆ, ನಮ್ಮ ಟೀಮಲ್ಲಿ 100 ಜನ ಇದ್ದಾರೆ, ನಮ್ಮ ಟೀಮಲ್ಲಿ 50 ಜನ ಇದ್ದಾರೆ, ನಮ್ಮ ಟೀಮಲ್ಲಿ 300 ಜನ ಇದ್ದಾರೆ, ನಮ್ಮ ಟೀಮಲ್ಲಿ 200 ಜನ ಇದ್ದಾರೆ. ಸತ್ಯವನ್ನು ಅರಿತುಕೊಳ್ಳದ 500 ಜನ ಇದ್ರೇನು, 100 ಜನ ಇದ್ರೇನು, 300 ಜನ ಇದ್ರೇನು? ಹೌದಾ? ಸತ್ಯ ಅರಿತುಕೊಂಡಂತ ಒಬ್ಬ ವ್ಯಕ್ತಿ, ಒಂದು ಆತ್ಮ ಸಿಕ್ಕಿದ್ರೆ ಸಾಕು. ಸತ್ಯ ಅರಿತುಕೊಂಡಂತ ಒಂದು ಆತ್ಮಕ್ಕೆ ನೀವು ಸತ್ಯವನ್ನ ಬೋಧಿಸಿದ್ದೇ ಆದ್ರೆ ನೀವು ಪರಿಶುದ್ಧರಾಗಿರ್ತೀರ. ಅವರ ಪಾಪದಲ್ಲಿ ನೀವು ಏನಾಗಲ್ಲ? ಭಾಗಿಯಾಗಲ್ಲ. ಪಾಲುಗಾರರಾಗಲ್ಲ. ಸ್ವಲ್ಪ ಯೋಚನೆ ಮಾಡಿ. ಒಂದು ವಾಕ್ಯ ನಮ್ಗೆ ಬೈಬಲಲ್ಲಿ ಎಲ್ಲರಿಗೂ ಗೊತ್ತಿರುವಂತ, ಎಲ್ಲಾ ಬೋಧಕರಿಗೂ ಗೊತ್ತಿರುವಂತ ಒಂದು ವಾಕ್ಯ ಇದೆ. ಏನು? ಪ್ರೇಷಿತರ ಕಾರ್ಯಕಲಾಪಗಳ ಗ್ರಂಥ 4ನೇ ಅಧ್ಯಾಯ 12ನೇ ವಾಕ್ಯ. ಯೇಸು ಎಂಬ ನಾಮ ಬಿಟ್ಟರೆ ಈ ಧರೆಯಲ್ಲಿ ಬೇರೆ ಯಾರ ನಾಮದಿಂದಲೂ ಜೀವೋದ್ಧಾರ ಇಲ್ಲ, ರಕ್ಷಣೆ ಇಲ್ಲ. ಇದೆಯಾ? ವಾಕ್ಯ ಇದೆಯಾ? ಆ ವಾಕ್ಯ ಗೊತ್ತಿದ್ದ ಮೇಲೂ ಕೂಡ ನೀನು ಒಂದು ಆತ್ಮವನ್ನ ನೀನು ಒಂದು ಸಂತರ ಬಳಿಗೆ ಹೋಗಿ ನೀನು ಪ್ರಾರ್ಥಿಸು, ನೀನು ಸಂತರ ಬಳಿ ಹೋಗಿ ಪ್ರಾರ್ಥಿಸು ಅಂತ ನೀವೇನಾದ್ರೂ ದಾರಿ ತಪ್ಪಿಸಿದ್ದೇ ಆದ್ರೆ ಏನಾಗ್ಬೋದು? ಮೊದಲನೇದಾಗಿ ನಾವು ಮಾಡಿದ ಪಾಪ ಅದು.
ಪಾಪ ಅಲ್ವಾ? ಹೌದಾ? ಹೌದು ಬ್ರದರ್. ಪಾಪ, ನಾವು ಮಾಡಿದ ಪಾಪದ ಭಾರ ಹಾಗೂ ಈ ವ್ಯಕ್ತಿಗೆ ನಾವು ಬೋಧಿಸುವುದಲ್ಲ, ನಾವು ತಿಳಿಸ್ಕೊಟ್ವಲ್ಲ ಮಾರ್ಗ, ಆ ವ್ಯಕ್ತಿ ಹೋಗಿ ಅಲ್ಲಿ ಪಾಪ ಮಾಡದ್ನಲ್ಲ, ಆ ಪಾಪದ ಭಾರವು ಕೂಡ ಯಾರ ಮೇಲೆ ಬರುತ್ತೆ? ಯಾರ ಮೇಲೆ ಬರುತ್ತೆ? ಈ ನಮ್ಮ ಮೇಲೆ ಬರುತ್ತೆ. ಈಗ ಕುಟುಂಬದಲ್ಲಿ ನೀವು ಬೇರೆಯವರ ಕುಟುಂಬವನ್ನ ಹಾಳು ಮಾಡಿ ನಮ್ಮ ಕುಟುಂಬ ಮಾತ್ರ ಚೆನ್ನಾಗಿರ್ಬೇಕು ಅಂತ ನೀವು ಪ್ರಾರ್ಥನೆ ಮಾಡಿದ್ರೆ ಸಾಧ್ಯ ಇದೆಯಾ? ಇಲ್ಲ ಬ್ರದರ್, ಆ ಪ್ರಾರ್ಥನೆ ಕೇಳಲ್ಲ, ಸಾಧ್ಯ ಇಲ್ಲ. ಇಲ್ಲ brother. ನೀವು 300 ಅಲ್ಲ, ನಿಮ್ಮ ತಂಡದಲ್ಲಿ 1000 ಜನ ಇರಲಿ, 1000 ಜನ ಇರಲಿ, ಏನು ಪ್ರಯೋಜನ ಇಲ್ಲ. ಈ ಧರೆಯಲ್ಲಿ ದೇವರ ರಾಜ್ಯವನ್ನ ಕಟ್ಟುವುದಕ್ಕಾಗಿ ದೇವರು ನಮ್ಮನ್ನ ಆರಿಸ್ಕೊಂಡ್ರು. ಮಾತೆ ಮರಿಯಮ್ಮನವರನ್ನು ಮೊದಲಿಗೆ ಆರಿಸ್ಕೊಂಡಿದ್ದು ನಮಗಿಂತ 2025 ವರ್ಷಗಳ ಮುಂಚಿತವಾಗಿ ಯಾರನ್ನ ಆರಿಸ್ಕೊಂಡ್ರು? ಮಾತೆ ಮರಿಯಮ್ಮನವರನ್ನ ಹಾಗೂ ಸಂತ ಜೋಸೆಫರನ್ನ ಆರಿಸ್ಕೊಂಡ್ರು. ಏನಕ್ಕೆ? ದೇವರ ರಾಜ್ಯ ಕಟ್ಟಲ್ಪಡುವುದಕ್ಕಾಗಿ ಆರಿಸ್ಕೊಂಡ್ರು. ದೇವರ ರಾಜ್ಯ ಕಟ್ಟುವುದಕ್ಕಾಗಿ ಮೊದಲನೇದಾಗಿ ದೇವರು ಆರಿಸ್ಕೊಂಡಿದ್ದು ಮಾತೆ ಮರಿಯಮ್ಮನವರನ್ನ, ನಂತರ ಆರಿಸ್ಕೊಂಡಿದ್ದು ಜೋಸೆಫರನ್ನ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಅವರು ಕೂಡ ಸಹಕಾರ್ಮಿಕರೇ, ದೇವರ ರಾಜ್ಯ ಕಟ್ಟುವುದಕ್ಕಾಗಿ ಬಂದಂತ ಸಹಕಾರ್ಮಿಕರೇ. ಅವರು ಕೂಡ ಸಹಕಾರ್ಮಿಕರು. ಅದೇ ಒಂದು ಅವಕಾಶವನ್ನು ದೇವರು ನಮಗೂ ಕೊಟ್ಟಿದ್ದಾರೆ. ದೇವರ ರಾಜ್ಯ ಕಟ್ಟುವುದಕ್ಕಾಗಿ ದೇವರು ನಮ್ಮನ್ನು ಆರಿಸ್ಕೊಂಡಿದ್ದಾರೆ. ಎಫೆಸರಿಗೆ ಬರೆದ ಪತ್ರ 1ನೇ ಅಧ್ಯಾಯ 4ನೇ ವಾಕ್ಯವನ್ನು ಓದೋಣ. ಎಫೆಸಿ 1:4. ಜಗತ್ತು ಸೃಷ್ಟಿಯಾಗುವ ಮೊದಲೇ ದೇವರು ಕ್ರಿಸ್ತ ಯೇಸುವಿನಲ್ಲಿ ನಮ್ಮನ್ನು ತಮ್ಮವರನ್ನಾಗಿ ಆರಿಸಿಕೊಂಡರು. ಹೀಗೆ ಅವರ ಸನ್ನಿಧಿಯಲ್ಲಿ ನಾವು ನಿಷ್ಕಳಂಕರು ನಿರ್ದೋಷಿಗಳು ಆಗಿರಬೇಕೆಂದು ಇಚ್ಛಿಸಿದರು. ಜಗತ್ತು ಸೃಷ್ಟಿಯಾಗುವ ಮೊದಲೇ ದೇವರು ಕ್ರಿಸ್ತ ಯೇಸುವಿನಲ್ಲಿ ನಮ್ಮನ್ನು ತಮ್ಮವರನ್ನಾಗಿ ಆರಿಸಿಕೊಂಡರು. ಈಗ ಪ್ರಭು ಯೇಸು ಕ್ರಿಸ್ತರು ಈ ಧರೆಗೆ ಬಂದದ್ದು ದೇವರ ರಾಜ್ಯ ಕಟ್ಟುವುದಕ್ಕೋಸ್ಕರ ಬಂದ್ರ, ಅಥವಾ ಚೆನ್ನಾಗಿ ತಿನ್ಕೊಂಡು ಕುಡ್ಕೊಂಡು ಮಜಾ ಮಾಡ್ಕೊಂಡು ಹೋಗೋಣ ಅಂತ ಬಂದ್ರ? ದೇವರ ರಾಜ್ಯ ಕಟ್ಟುವುದಕ್ಕಾಗಿ ಅವರು ಈ ಧರೆಗೆ ಬಂದ್ರು. ಆ ಬಂದಿದ್ದಲ್ಲದೆ ನಮ್ಮನ್ನು ಕೂಡ ಮುಂಚಿತವಾಗಿಯೇ ವಾಕ್ಯ ಹೇಳ್ತದೆ, ಜಗತ್ತು ಉಂಟಾಗುವ ಮೊದಲೇ ದೇವರು ಕ್ರಿಸ್ತ ಯೇಸುವಿನಲ್ಲಿ ನಮ್ಮನ್ನು ತಮ್ಮವರನ್ನಾಗಿ ಆರಿಸಿಕೊಂಡರು. ಹೀಗೆ ಅವರ ಸನ್ನಿಧಿಯಲ್ಲಿ ನಾವು ನಿಷ್ಕಳಂಕರು ನಿರ್ದೋಷಿಗಳು ಆಗಿರಬೇಕೆಂದು ದೇವರು ಇಚ್ಛಿಸಿದರು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಿದ್ಯಾ? ಜಗತ್ತು ಉಂಟಾಗುವ ಮೊದಲೇ ದೇವರು ಪ್ರಭು ಯೇಸು ಕ್ರಿಸ್ತರ ಕೆಲಸ, ಅವರ ಜೊತೆ ಸೇರಿ ಕೆಲಸ ಮಾಡೋದಕ್ಕಾಗಿ ದೇವರು ನಮ್ಮನ್ನು ಆರಿಸ್ಕೊಂಡ್ರು. ಏನ್ ಕೆಲಸ? ಆತರ ಕೆಲಸ ಏನು? ಕಲ್ಲು, ಮಣ್ಣು, ಇಟ್ಟಿಗೆ, ಮರಳು, ಮತ್ತೆ ಕಬ್ಬಿಣ, ಮರದ ಪೀಸುಗಳಿಂದ ಶೀಟ್ ಹಾಕಿ ದೇವರ ರಾಜ್ಯ ಕಟ್ಟಲಿಕ್ಕೆ ಹೇಳಿದ್ರ? ಅದಕ್ಕೋಸ್ಕರ ಮತ್ತೆ ಇನ್ಯಾವುದಕ್ಕೋಸ್ಕರ ಆರಿಸ್ಕೊಂಡ್ರು? ದೇವರು ನಮ್ಮನ್ನ ಅವರ ರಾಜ್ಯ ಯಾವುದರ ಮುಖಾಂತರ ಕಟ್ಟಲಿಕ್ಕೆ ಹೇಳ್ತಾ ಇದ್ದಾರೆ? ಸತ್ಯದ ವಾಕ್ಯ, ಸ್ತುತಿ, ಆರಾಧನೆ, ನಡತೆ, ಸೇವೆ, ಇದಿಷ್ಟು ನೀವು ಮಾಡ್ತಾ ಹೋದ್ರೆ ಸಾಕು. ನೀವು ಯಾರಿಗೂ ದೀಕ್ಷಾಸ್ಥಾನ ಕೊಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಅವರೇ ಬಂದು ನಮ್ಮ ಬಳಿ ಕೇಳ್ತಾರೆ. ನಾವು ನಡೆದುಕೊಳ್ಳುವ ರೀತಿಯನ್ನು ನೋಡಿ ಅವರೇ ಬಂದು ಕೇಳ್ತಾರೆ. ಹೌದಾ? ನಿಜನಾ? ನಾವು ಮಾಡುವ ಪ್ರಾರ್ಥನೆ, ನಾವು ಸಲ್ಲಿಸುವ ಸೇವೆಯನ್ನು ನೋಡಿ ಅನ್ಯ ಜನಾಂಗದವರು ದೇವಾಲಯದ ಒಳಗಡೆ ಅಥವಾ ಮಸೀದಿ ಒಳಗಡೆ ಪಾದರಕ್ಷೆಗಳನ್ನು ಹಾಕೊಂಡು ಹೋಗೋದಿಲ್ಲ. ಅವ್ರು ಏನೇ ಆಗಿರ್ಲಿ, ಅವರ ಆರಾಧನೆ ಹೆಂಗ್ ಬೇಕಾಗಿಲ್ಲ, ಅದು ನಮಗೆ ಬೇಡ. ಆ ಸ್ಥಳವನ್ನು ಅವರು ಪರಿಶುದ್ಧವಾಗಿ ಕಾಣ್ತಾರೆ.
ಅದೇ ನಾವು ಆರಾಧಿಸುವಾಗ ನಾವು ಎಷ್ಟು ಅಜಾಗರೂಕತೆಯಾಗಿ, ಎಷ್ಟು ಅಶುದ್ಧತೆಯಿಂದ ಪಾದರಕ್ಷೆಗಳನ್ನು ಹಾಕೊಂಡು ನಮ್ಮ ಬಟ್ಟೆ ವಸ್ತ್ರಗಳ ಮುಖಾಂತರ ಪಾಪದ ಕಾರ್ಯಗಳನ್ನು ಮಾಡುತ್ತಾ ನಾವೊಂದು ಅಶುದ್ಧವಾಗಿ ದೇವರನ್ನು ಆರಾಧಿಸಬೇಕಾದ್ರೆ ದೇವರು ಆ ರೀತಿ ಆರಾಧನೆ ನೋಡಿ ಎಷ್ಟು ಜನ ಬರಲಿಕ್ಕೆ ಸಾಧ್ಯ ಇದೆ? ಎಷ್ಟು ಜನ ಬರ್ತಾರೆ? ನನಗೂ ದೀಕ್ಷಾಸ್ಥಾನ ಕೊಡಿ, ನಾನು ದೇವರ ರಾಜ್ಯಕ್ಕೆ ಹೋಗ್ಬೇಕು ಅಂತ ಎಷ್ಟು ಜನ ಬರ್ತಾರೆ ಹೇಳಿ ನೋಡೋಣ? ಯಾರು ಬರಲ್ಲ. ಎಲ್ಲ ನಮ್ಮನ್ನ ಈಗ ಭಾರತ ದೇಶದಲ್ಲಿ ಏನಕ್ಕೆ ಚರ್ಚ್ಗಳನ್ನ ಹೊಡಿತಾ ಇದಾರೆ? ಏನಕ್ಕೆ ಪಾಸ್ಟರ್ಸ್ಗಳನ್ನ ಹೊಡಿತಾ ಇದಾರೆ? ಏನಕ್ಕೆ ವಿಶ್ವಾಸಿಗಳನ್ನ ಹೊಡಿತಾ ಇದಾರೆ? ಕಾರಣ ಏನು? ನಡತೆ ಅಲ್ವಾ? ಅವರ ನಡತೆಗಳು. ಪ್ರೈಸ್ ದಿ ಲಾರ್ಡ್. ಯಾವಾಗ ನೋಡು ನನ್ನ ಸಭೆ ಬೆಳಿಬೇಕು, ಯಾವಾಗ ನೋಡು ನನ್ನ ಟೀಮ್ ಬೆಳಿಬೇಕು. ಯಾರ್ದು ಟೀಮು, ಯಾರ್ದು ಸಭೆ? ನೀವು ಸತ್ಯವಾಕ್ಯಗಳನ್ನು ಬೋಧಿಸ್ತಾ ಇರಿ. ನಿಮ್ಮ ಸ್ತುತಿ ಪರಿಶುದ್ಧವಾಗಿರಲಿ, ಆರಾಧನೆ ಪರಿಶುದ್ಧವಾಗಿರಲಿ. ನೀವು ಬಿತ್ತುವ ಕೆಲಸ ಮಾತ್ರ ನಿಮ್ದು. ನೀವು ಬಿತ್ತುವಾಗಲೇ ನೀವು ದೇವರ ರಾಜ್ಯದ ಬೀಜಗಳನ್ನೇ ಬಿತ್ತಬೇಕು. ಲೋಕದ ಬಿತ್ತನೆಯ ಬೀಜಗಳನ್ನು ನೀವು ಬಿತ್ತಲಿಕ್ಕೆ ಹೋಗಬಾರದು. ನೀವು ಪರಲೋಕದ ರಾಜ್ಯದ ಬಿತ್ತನೆಯ ಆ ಬೀಜಗಳನ್ನಿಸಿಕೊಳ್ಳುವಂತ ದೇವರ ಜೀವವುಳ್ಳ ವಾಕ್ಯಗಳನ್ನು ನೀವು ಬಿತ್ತಬೇಕಾದ್ರೆ ಬೆಳೆಸಲಿಕ್ಕೆ ಯಾರನ್ನ ಇಟ್ಟಿದ್ದಾರೆ? ದೇವರ ರಾಜ್ಯ ಅದನ್ನ ಬೆಳೆಸುವುದಕ್ಕಾಗಿ ಯಾರನ್ನ ಇಟ್ಟಿದ್ದಾರೆ? ಈಗ ಪೋಷಕರನ್ನಾಗಿ ಪವಿತ್ರಾತ್ಮರನ್ನ. ಪೋಷಕರು ಯಾರು? ಪವಿತ್ರಾತ್ಮರು. ಯಾಜಕರೆಲ್ಲ ಸಹ ಕಾರ್ಮಿಕರು. ಯಾಜಕರು, ಪಾಸ್ಟರ್ಸ್ಗಳು, ಬೋಧಕರು, ನಾವುಗಳು ಎಲ್ಲ ಸಹ ಕಾರ್ಮಿಕರು. ಪೋಷಕರು ಯಾರು? ಪರಿಶುದ್ಧಾತ್ಮ, ಪವಿತ್ರಾತ್ಮರು. ಬಿತ್ತೋದು ಮಾತ್ರ ನಮ್ಮ ಕೆಲಸ, ಬೆಳೆಸೋದು ಪವಿತ್ರಾತ್ಮರ ಕೆಲಸ. ಅವ್ರು ಬೆಳೆಸ್ಬೇಕು ಅಂತ ನಿರ್ಧಾರ ಮಾಡಿದ್ರೆ ಅವರು ಬೆಳೆಸ್ತಾರೆ. ದೇವರಿಗೆ ಅಸಹ್ಯವಾದ ಕಾರ್ಯಗಳನ್ನು ಮಾಡುತ್ತಾ ದೇವರ ಮಾತಿಗೆ ವಿರುದ್ಧವಾಗಿ ಜೀವಿಸುವಾಗ ಅವ್ರು ಬೆಳೆಸ್ತಾರ? ಬೆಳೆಸಲ್ಲ. ನೀವು 10 ಜನರ ಮುಖಾಂತರ ಒಬ್ಬ ಬೋಧಕನಿಗೆ 12 ಆತ್ಮಗಳನ್ನ ಬಲಪಡಿಸುವಂತಹ ಅಧಿಕಾರ ಇದೆ. 12 ಆತ್ಮಗಳು. ಎಷ್ಟು ಆತ್ಮಗಳು? 12 ಆತ್ಮಗಳು. ಅದು ಯಾವ ಆಧಾರದ ಮೇಲೆ ಇರಬೇಕು? ಬೈಬಲ್ ಆಧಾರದ ಮೇಲೆ. ಬೈಬಲ್ ಆಧಾರದ ಮೇಲೆ ಇರಬೇಕು ಆ 12 ಆತ್ಮಗಳು. ನೀವು ಲೋಕದಲ್ಲಿ ನಿಮ್ಗೆ ಇಷ್ಟ ಬಂದ ಹಾಗೆ ನೀವು ಯಾರನ್ನ ಬೇಕಾದ್ರೂ ತೋರಿಸಿ, ನೀವು ಇಲ್ಲಿ ಕುತ್ಕೊಂಡು ಪ್ರಾರ್ಥನೆ ಮಾಡಿ, ನೀವು ಇದೇ ಪ್ರಾರ್ಥನೆ ಮಾಡಿ, ಇದೇ ತರ ಪ್ರಾರ್ಥನೆ ಮಾಡಿ, 50 ಟೈಮ್ ಮಾಡಿ, 100 ಟೈಮ್ ಮಾಡಿ, ಇದೆಲ್ಲ ಹೇಳಿದ್ರೆ ಏನು ಪ್ರಯೋಜನ ಇಲ್ಲ. 100 ಅಲ್ಲ, 1000 ಮಂದಿ ಇದ್ರು ಅವರ ಪಾಪದಲ್ಲಿ ನಾವು ಪಾಲುಗೊಳ್ಳಬೇಕಾಗುತ್ತೆ. ಇವಾಗ ಚೆನ್ನಾಗಿದ್ದೀವಿ ನಾವು, ಎಸ್. ಇಲ್ಲ ಆ ಥರ ಏನಿಲ್ಲ. ನಾವು ತುಂಬಾ ಚೆನ್ನಾಗಿದ್ದೀವಿ. ಮನೆಯಲ್ಲಿ ಗಂಡ ಹೆಂಡತಿ ನಾವು ಬಹಳ ಅನ್ಯೋನ್ಯವಾಗಿದ್ದೀವಿ. ಮಕ್ಕಳು ಕೂಡ ತುಂಬಾ ಅನ್ಯೋನ್ಯವಾಗಿದ್ದಾರೆ. IT ಕಂಪ್ನಿಗೆ ಹೋಗ್ತಾರೆ, ಒಳ್ಳೆ ಸ್ಯಾಲ್ರಿ ಬರುತ್ತೆ, ಅವರೆಲ್ಲ ಲೈಫ್ ಸೆಟಲ್ ಮಾಡ್ಕೊಂಡಿದ್ದಾರೆ. ಗಂಡ ಹೆಂಡತಿ ಅವರು ಚೆನ್ನಾಗಿದ್ದಾರೆ. ಎಸ್, ಸೈತಾನ ನಿಮ್ಮನ್ನ ಚೆನ್ನಾಗೇ ಬೆಳೆಸ್ತಾನೆ. ಕಾರಣ ಏನು ಅಂತ ಹೇಳಿದ್ರೆ, ನೀವು ಚೆನ್ನಾಗಿ ಬೆಳೀತಾ ನೀವು ನಿಮ್ಮ ಆತ್ಮವನ್ನ ಕಳ್ಕೊಳ್ತಾ ಹೋಗ್ತೀರಾ. ಏನಕ್ಕೆ ಅಂತ ಹೇಳಿದ್ರೆ, ಲೂಕನು ಬರೆದ ಶುಭ ಸಂದೇಶ 13ನೇ ಅಧ್ಯಾಯ ವಾಕ್ಯ 23ರಿಂದ 30 ತನಕ ಓದ್ಬೇಕಾದ್ರೆ ಯೇಸು ಸ್ವಾಮಿ ಹೇಳ್ತಾರೆ, ಇಕ್ಕಟ್ಟಾದ ಬಾಗಿಲಿನಿಂದ ನೀವು ಒಳಗಡೆ ಬರಬೇಕು. ದೇವರ ರಾಜ್ಯ ಸೇರ್ಬೇಕಾದ್ರೆ ಇಕ್ಕಟ್ಟಾದ ಬಾಗಿಲಿನಿಂದ ಹೋದಾಗ ಮಾತ್ರ. ಓದಿ 24ನೇ ವಾಕ್ಯ ಓದಿ. 13:24. ಪ್ರೈಸ್ ದಿ ಲಾರ್ಡ್.
ಆ, ಜನರಿಗೆ ಇಕ್ಕಟ್ಟಾದ ಬಾಗಿಲಿನಿಂದಲೇ ಆ, ಒಳ ಹೋಗಲು ಆ, ಸರ್ವ ಪ್ರಯತ್ನ ಮಾಡಿ, ಆ, ಏಕೆಂದರೆ ಆ. ಅನೇಕರು ಒಳಕ್ಕೆ ಹೋಗಲು ಖಂಡಿತವಾಗಿ ಪ್ರಯತ್ನಿಸುವರು, ಆದರೆ ಅದು ಅವರಿಂದಾಗದು. ನೋಡಿ, ಇಕ್ಕಟ್ಟಾದ ಬಾಗಿಲಿನಿಂದ ಹೊಳ ಹೋಗಲು ಪ್ರಯತ್ನ ಮಾಡಿ ಅಂತ ಇದೆಯಾ ಅಥವಾ ಸರ್ವ ಪ್ರಯತ್ನ ಮಾಡಿ ಅಂತ ಇದೆಯಾ? ಇಕ್ಕಟ್ಟಾದ ಬಾಗಿಲಿನಿಂದ ಒಳ ಹೋಗಲು ಸರ್ವ ಪ್ರಯತ್ನ ಮಾಡಿ ಅಂತ ಇದೆ ಬ್ರದರ್. ಕೇಳಿಸ್ಕೊಳ್ಳಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಪ್ರಯತ್ನ ಮಾಡಿ ಅಂತ ಇದೆಯಾ ಸರ್ವ ಪ್ರಯತ್ನ ಮಾಡಿ ಅಂತ ಇದೆಯಾ? ಸರ್ವ ಪ್ರಯತ್ನ ಮಾಡಿ ಅಂತಿದೆ. ಸರ್ವ ಪ್ರಯತ್ನ ಮಾಡಿ ಅಂತ ಇದೆ brother. ಪ್ರಯತ್ನಕ್ಕೂ ಸರ್ವ ಪ್ರಯತ್ನಕ್ಕೂ ವ್ಯತ್ಯಾಸ ಏನು? ಪ್ರಯತ್ನಕ್ಕೂ ಆ? ಎಡೆಬಿಡದೆ ಪ್ರಯತ್ನ ಮಾಡ್ಬೇಕು ಅಂತ. ಸರ್ವ ಪ್ರಯತ್ನ ಅಂದ್ರೆ ಎಲ್ಲ ರೀತಿಯಿಂದಲೂ ನಾವು ಪ್ರಯತ್ನ ಮಾಡ್ಬೇಕು ಅಂತ. ಕಾರಣ 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 ಏನು ಗೊತ್ತಾ? ಇಕ್ಕಟ್ಟಿನ ಬಾಗಿ ಸರ್ವ ಪ್ರಯತ್ನ, ಇಕ್ಕಟ್ಟಿನ ಬಾಗಿಲು ಬಿಡಿ, ಸರ್ವ ಪ್ರಯತ್ನ ಏನಕ್ಕೆ ಅಂತ ಹೇಳ್ತಿದ್ರೆ, ಸರ್ವ ಪ್ರಯತ್ನ ಮಾಡಿ ಅಂತ ಏನಕ್ಕೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಯೋಹಾನನು ಬರೆದ ಶುಭ ಸಂದೇಶ 16ನೇ ಅಧ್ಯಾಯ 33ನೇ ವಾಕ್ಯದಲ್ಲಿ ಹೇಳ್ತಾರೆ, ಈ ಲೋಕದಲ್ಲಿ ನಿಮಗೆ ಕಷ್ಟ ಸಂಕಟಗಳು ತಪ್ಪಿದ್ದಲ್ಲ. ಯಾವಾಗ ನೀವು ಪ್ರಭುವನ್ನ ಅಂಗೀಕಾರ ಮಾಡ್ಕೊಳ್ತೀರೋ ಆಗ ಕಷ್ಟ ಸಂಕಟಗಳು ನಿಮಗೆ ತಪ್ಪಿದ್ದಲ್ಲ, ಅವಮಾನ ತಪ್ಪಿದ್ದಲ್ಲ, ವೇದನೆ ತಪ್ಪಿದ್ದಲ್ಲ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತದೆ. ಅರ್ಥ ಆಗ್ತಾ ಇದೆ. ಪ್ರೈಸ್ ದಿ ಲಾರ್ಡ್. ಯಾವಾಗ ಕ್ರಿಸ್ತ ಯೇಸುವಿನ ಅನುಯಾಯಿಯಾಗಿ ನಾನು ಬಾಳಬೇಕು ಅಂತ ಯಾವ ವ್ಯಕ್ತಿ ಪ್ರಯತ್ನಿಸ್ತಾನೋ ಅವನು ಹಿಂಸೆಗೊಳಗಾಗ್ತಾನೆ. ಬೇಕಾದ್ರೆ ವಾಕ್ಯ ಹೇಳುತ್ತೆ ನೋಡಿ, 2 ತಿಮೋತಿ 3ನೇ ಅಧ್ಯಾಯ ವಾಕ್ಯ 12 ಓದೋಣ. 2 ತಿಮೋತಿ 3ನೇ ಅಧ್ಯಾಯ 12ನೇ ವಾಕ್ಯ. ಕ್ರಿಸ್ತ ಯೇಸುವಿನ ಅನುಯಾಯಿಯಾಗಿ ಭಕ್ತಿಯಿಂದ ಬಾಳಲು ಆಶಿಸುವ ಪ್ರತಿಯೊಬ್ಬನು ಹಿಂಸೆಗೊಳಗಾಗುತ್ತಾನೆ. ಹಿಂಸೆಗೆ ಒಳಗಾಗ್ತಾನೆ. ಅಲ್ಲಿ ವಾಕ್ಯ ನಮಗೆ ಅರ್ಥವಾಗುವ ರೀತಿಯಲ್ಲಿದೆ. ಯಾವಾಗ ನೀವು ಸತ್ಯವಾಕ್ಯಗಳನ್ನು ಆಲಿಸ್ತೀರೋ ಆಗ ನೀವು ಹಿಂಸೆಗೆ ಒಳಗಾಗ್ತೀರ. ನಿಮಗೆ ವಾಕ್ಯಗಳನ್ನು ಕೇಳಿಸ್ಕೊಳ್ಬೇಕಾದ್ರೆ ನಮಗೆ ಏನಾಗಬೇಕು? ಮನ ಪರಿವರ್ತನೆ ಆಗಬೇಕು, ಭಯ ಉಂಟಾಗಬೇಕು, ಮಾಡಿದ ಪಾಪಗಳಿಗೆ ಏನಾಗಬೇಕು? ಅರಿಕೆ ಮಾಡಿಕೊಳ್ಳುವಂಥ ಜ್ಞಾನ ಬರಬೇಕು. ಇಲ್ಲ, ನಮಗೆ ಈ ಬೋಧಕರು ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ, ತುಂಬ ಖುಷಿ ಆಗುತ್ತೆ, ಇವರು ಈ ಥರ ಪ್ರಾರ್ಥನೆ ಮಾಡಕ್ಕೆ ಹೇಳ್ತಾ ಇದ್ದಾರೆ, ಇಷ್ಟು ಗಂಟೆಗೆ ಪ್ರಾರ್ಥನೆ ಮಾಡಕ್ಕೆ ಹೇಳ್ತಾರೆ, ಹಿಂಗೆ ಹೇಳ್ತಾರೆ ಅಂತ ಮನುಷ್ಯನನ್ನು ಮೆಚ್ಚಿಸ್ಲಿಕ್ಕೆ ನಾವು ಹೋದಾಗ ಖಂಡಿತವಾಗ್ಲೂ ಆ ಪ್ರಾರ್ಥನೆ ಸರಿಯಾದದ್ದು ಅಲ್ಲ. ಏನಕ್ಕೆ ಇಲ್ಲಿ ಸರ್ವ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅದೇ ವಾಕ್ಯವನ್ನು ಮುಂದುವರಿಸಿ 2 ತಿಮೋತಿ 3ನೇ ಅಧ್ಯಾಯ 13ನೇ ವಾಕ್ಯವನ್ನು ಓದೋಣ. ದುಷ್ಕರ್ಮಿಗಳು ಮತ್ತು ದುರ್ಬೋಧಕರು ಇತರರನ್ನು ಓದಿ. ದುಷ್ಕರ್ಮಿಗಳು ಮತ್ತು ದುರ್ಬೋಧಕರು ಇತರರನ್ನು ವಂಚಿಸುತ್ತಾ ತಮ್ಮನ್ನು ವಂಚಿಸಿಕೊಳ್ಳುತ್ತಾ ದಿನೇ ದಿನೇ ಅಧೋಗತಿಗಿಳಿಯುತ್ತಾರೆ. ನೋಡಿ, ದುಷ್ಕರ್ಮಿಗಳು ಅಂದ್ರೆ ಯಾರು? ದುಷ್ಕರ್ಮಿಗಳು ಅಂದ್ರೆ ಯಾರು? ದೇವರಿಗೆ ವಿರುದ್ಧವಾಗಿ ಜೀವಿಸುವರು. ಆ ದುಷ್ಕರ್ಮಿಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನಿಮ್ಮ ಮೇಲೆ ಪ್ರತಿ ಬಾರಿ ಏನ್ ಮಾಡ್ತಾರೆ? ಹೋರಾಟ ಮಾಡ್ತಾ ಇರ್ತಾರೆ. ಆಗ ನೀವು ಕೆಳಗಡೆ ಬೀಳ್ತೀರಾ, ಮತ್ತೆ ಎದೊಳಕ್ ಹೋಗ್ತೀರಾ, ಮತ್ತೆ ಬೆಳೆಸ್ತಾರೆ, ಮತ್ತೆ ಎದೊಳಕ್ ಹೋಗ್ತೀರಾ, ಮತ್ತೆ ಬೆಳೆಸ್ತಾರೆ. ಅದಕ್ಕೆ ಹೇಳೋದು ಸರ್ವ ಪ್ರಯತ್ನ. ಸರ್ವ ಪ್ರಯತ್ನ ಅಂತ ಹೇಳಿದ್ರೆ ಎಡೆಬಿಡದೆ ಪ್ರಯತ್ನಿಸೋದು, ಬಿದ್ರು ಮತ್ತೆ ಎದೊಳೋದು, ಬಿದ್ರು ಮತ್ತೆ ಎಳೋದು, ಬಿದ್ರು ಮತ್ತೆ ಎದೊಳೋದು. ಪ್ರೈಸ್ ದಿ ಲಾರ್ಡ್. ಈ ಬಲ್ಬ್ ಕಂಡಿಡಿದವರು ಯಾರು? ಬಲ್ಬ್ ಕಂಡಿಡಿದ ಯಾರು? ಥಾಮಸ್ ಆಲ್ವಾ ಎಡಿಸನ್ ಅಲ್ವಾ? ಅವರು ಆ ಬಲ್ಬ್ ಕಂಡುಹಿಡಿಯಲಿಕ್ಕೆ ಮೊದಲನೇ ಬಾರಿ ಗೆಲುವು ಕಾಣಲಿಲ್ಲ. 500 ಬಾರಿ ಆದ್ಮೇಲೆ, 500 ಬಾರಿ ಯೋಚನೆ ಮಾಡಿ,
500 ಬಾರಿ ಅವರು ಪ್ರಯತ್ನಿಸಿ ಸರ್ವ ಪ್ರಯತ್ನ ಮಾಡಿ ಆದ್ಮೇಲೆ ಇವತ್ತು ನಾವು ದೀಪದ ಆ ಬಲ್ಬ್ ಕೆಳಗಡೆ ನಾವು ಕುಳಿತಿದ್ದೀವಿ. ಆ ಕತ್ಲೆಯಲ್ಲೂ ಕೂಡ ನಾವು ಬೆಳಕಾಗಿ ಕಾಣ್ತೀವಿ. ಹೌದಾ? ಹೌದು ಬ್ರದರ್. ಸರ್ವ ಪ್ರಯತ್ನ. ಹೌದು ಬ್ರದರ್. ಯಾಕೆಂತ ಹೇಳಿದ್ರೆ ದುಷ್ಕರ್ಮಿಗಳು ನಮ್ಮ ಮಧ್ಯದಲ್ಲೇ ಇದ್ದಾರೆ. ಅವ್ರೇನ್ ಮಾಡ್ತಾರೆ? ನಿಮ್ಮನ್ನ ದಾರಿ ತಪ್ಪಿಸ್ತಾ ಹೋಗ್ತಾರೆ. ಒಂದು ವಾಕ್ಯಕ್ಕೆ ವಿರುದ್ಧವಾಗಿ ಇನ್ನೊಂದು ವಾಕ್ಯವನ್ನ ಸೃಷ್ಟಿ ಮಾಡ್ಕೊಳ್ತಾರೆ ಅವರೇನೆ. ಇಲ್ಲ ಹಿಂಗೆ ಹೇಳ್ತಾ ಇದೆ, ಇಲ್ಲ ಈ ತರ ಹೇಳ್ತಾ ಇದೆ, ಇಲ್ಲ ಅದು ಸುಳ್ಳು, ಇದು ಸುಳ್ಳು. ನಿಮ್ಮಲ್ಲಿ ಏನ್ ಮಾಡ್ತಾರೆ? ಸಂಶಯದ ಬೀಜವನ್ನ ಬಿತ್ತುತ್ತಾರೆ. ಆ ಸಂಶಯದ ಬೀಜ ಸೈತಾನ ಬೆಳೆಸ್ಬಿಡ್ತಾನೆ, ಹೆಮ್ಮರವಾಗಿ ಬೆಳೆದು ಬಿಡುತ್ತೆ. ಆಗ ಏನಾಗುತ್ತೆ? ನೀವು ದೇವರ ವಾಕ್ಯದಲ್ಲಿ ನೀವು ಬೇರ್ಪಡ್ತೀರಾ. ಸತ್ಯದ ಆ ಒಂದು ಗುಡಾರ ಏನಿದೆ, ಸತ್ಯದ ಗುಡಾರ ಏನಿದೆ, ಅಲ್ಲಿಂದಲೇ ನೀವು ಹೊರಗಡೆ ಬಂದ್ಬಿಡ್ತೀರಾ. ಸತ್ಯದ ಗುಡಾರವೂ ಕೂಡ ಒಂದು ಏದೇನ್ ತೋಟ. ಆ ಏದೇನ್ ತೋಟದಲ್ಲಿ ನೀವು ಏನ್ ತಿನ್ಬೇಕು, ಏನ್ ತಿನ್ಬಾರ್ದು ಎಂದು ದೇವರು ನಿರ್ಧರಿಸಿದ್ದಾರೆ. ಆಮೇನ್. ಆದ್ರೆ ಸೈತಾನನು ಕೂಡ ನಿರ್ಧಾರ ಮಾಡ್ತಾನೆ, ನೀನು ಇದನ್ನ ತಿಂದ್ರೆ ನೀನು ಈ ರೀತಿ ಆಗ್ಬಿಡ್ತೀಯ, ಬೇಡ, ನೀನು ಅದಕ್ಕೆ ವಿರುದ್ಧವಾದದ್ದು ತಿನ್ನು. ನೀನು ಏದೇನ್ ತೋಟದಿಂದ, ಆದಾಮ ಯಾವ ರೀತಿ ಏದೇನ್ ತೋಟದಿಂದ ಹೊರಗಡೆ ಬಂದ್ರೋ ಅದೇ ರೀತಿ ನೀನು ಕೂಡ ಆ ಒಂದು ದೇವರ ಪ್ರಸನ್ನತೆ ಎಂಬ ಗುಡಾರದಿಂದ ನೀನು ಹೊರಗಡೆ ಬರಬೇಕು. ಹೊರಗಡೆ ಬಂದ್ಮೇಲೆ ಅಲ್ವಾ ಪಾಪ. ಹೊರಗಡೆ ಬಂದ್ಮೇಲೆ ಕಾಯಿನಾಗಿ ಮಾರ್ಪಡೋದು. ಒಳಗಡೆ ಇದ್ರೆ ಏಬೇಲಾಗಿರ್ತೀವಿ. ದೇವರ ಸನ್ನಿಧಿಯಲ್ಲಿ ಇರ್ಬೇಕಾದ್ರೆ ಏಬೇಲಾಗಿರ್ತೀವಿ. ದೇವರ ಸನ್ನಿಧಿಯಿಂದ ಹೊರಗಡೆ ಬಂದಿದ ತಕ್ಷಣ ಕಾಯಿನಾಗಿ ಮಾರ್ಪಡ್ತೀವಿ. ಕಾಯಿನ ಸ್ವಭಾವಗಳು ನಮ್ಮಲ್ಲಿ ತುಂಬಿಕೊಳ್ಳುತ್ತೆ. ಆಗ ಕೊಲೆ, ಮೋಸ, ವಂಚನೆ, ದುರಾಸೆ, ಅವಮಾನ ಪಡಿಸೋದು, ಪರರ ವಸ್ತುಗಳಿಗೆ ಆಸೆ ಪಡೋದು, ದೇವರ ಆಜ್ಞೆಗಳಿಗೆ ವಿರುದ್ಧವಾಗಿ ಜೀವಿಸೋದು, ಶರೀರ ಸ್ವಭಾವವನ್ನು ಮೆಚ್ಚಿಸೋದು, ಶರೀರ ಸ್ವಭಾವವನ್ನು ಅಂದ ಮಾಡ್ಕೊಳ್ಳೋದು, ಚಂದ ಮಾಡ್ಕೊಳ್ಳೋದು, ಪ್ರೈಸ್ ದಿ ಲಾರ್ಡ್, ಇವೆಲ್ಲ ಹೋಗ್ತಾ ಇರುತ್ತೆ. ಎಷ್ಟೇ ಅಂದ ಮಾಡಿಕೊಂಡ್ರು, ಎಷ್ಟೇ ಚಂದ ಮಾಡಿಕೊಂಡ್ರು, 5 ಗಂಟೆಗಳ ಕಾಲ ನಮ್ಮ ಶರೀರ ಉಳಿಯುತ್ತಾ ಮರಣ ಹೊಂದಿದ್ಮೇಲೆ? ವಾಸನೆ ಬರುತ್ತಲ್ವಾ? ಅದಕ್ಕೆ ಐಸ್ ಬಾಕ್ಸ್. ಕೆಲವು ಸಂತರುಗಳ ಅವಶೇಷ ಹಾಗೆ ಉಳ್ಕೊಂಡಿದೆ ಶರೀರ. ಕಾರಣ ಸತ್ಯವಾಗಿ ನಡೆದುಕೊಂಡಿದ್ದರಿಂದ, ಅವ್ರು ಬದುಕಿರುವಾಗ ದೇವರಿಗೆ ಮೆಚ್ಚುಗೆ ಆಗೋ ರೀತಿಯಲ್ಲಿ ನಡೆದುಕೊಂಡಿರೋದಕ್ಕೆ. ಆಮೇನ್. ಪ್ರಾಮಾಣಿಕ ಅನುಯಾಯಿಗಳಾಗಿ ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ಅವರು ಹೋಗಲಿಲ್ಲ. ಧರ್ಮಶಾಸ್ತ್ರದಲ್ಲಿ ವಾಕ್ಯಗಳನ್ನು ತಿರುಚಲಿಲ್ಲ. ಧರ್ಮಶಾಸ್ತ್ರಕ್ಕೆ ಅವರು ಅಪಮಾನ ಪಡಿಸಲಿಲ್ಲ. ದೇವರಿಂದ ಅವರು ಬೇರ್ಪಡಲಿಲ್ಲ. ದೇವರೊಂದಿಗೆ ಅವರಿದ್ದರು. ಹಾಗಾಗಿ ದೇವರು ಅವರನ್ನ ಸಾಕ್ಷಿಯ ಮಕ್ಕಳನ್ನಾಗಿ ಇಟ್ರು. ಆಮೇನ್. ಸಾಕ್ಷಿಯ ಮಕ್ಕಳು. ನಾವು ಕೂಡ ಸಾಕ್ಷಿಯ ಮಕ್ಕಳು. ಈಗ ನಾವೇನ್ ಮಾಡ್ತೀವಿ? ನಮ್ಮ ಸಭೆ ಬೆಳಿಬೇಕು ಅಂತ ಹೇಳಿ ಸಿಕ್ದವ್ರನ್ನೆಲ್ಲ ಕರ್ಕೊಂಡ್ಬರ್ತೀವಿ. ಸಿಕ್ದವ್ರಿಗೆಲ್ಲ ದೀಕ್ಷಾಸ್ಥಾನ ಕೊಡ್ತೀವಿ. ಅವರು ದೀಕ್ಷಾಸ್ಥಾನ ತಗೊಳ್ತಾರೆ. 1 ವಾರ 2 ವಾರ ನೋಡ್ತಾರೆ. 3ನೇ ವಾರ ಏನ್ ಮಾಡ್ತಾರೆ? 3 ವಾರ 4 ವಾರದಲ್ಲಿ ಬಹಳ ಪರಿಶುದ್ಧವಾಗಿರ್ತಾರೆ. ಮದ್ಯಪಾನ ಮಾಡೋದಿಲ್ಲ, ಧೂಮಪಾನ ಮಾಡೋದಿಲ್ಲ, ಕೆಟ್ಟ ಮಾತುಗಳನ್ನು ಆಡೋದಿಲ್ಲ, ಅವರ ಕುಟುಂಬದಲ್ಲಿ ಜಗಳ ಆಡೋದಿಲ್ಲ, ಬೇರೆ ವಸ್ತುಗಳಿಗೆ ಆಸೆ ಪಡೋದಿಲ್ಲ, ಏನು ಮಾಡೋದಿಲ್ಲ. ಆದ್ರೆ 1 ತಿಂಗಳಾದ್ಮೇಲೆ ಸೈತಾನನ ಕಡೆಯವನು ಯಾರೋ ಒಬ್ಬ ಬರ್ತಾನೆ. ನಿನ್ಗೇನು ಗೊತ್ತಿಲ್ಲ ಬಾ ಅಂತೇಳಿ ಅವನು ಹೇಗೋ ಪುಸ್ಲಾಯಿಸಿ ಕರ್ಕೊಂಡು ಹೋಗ್ತಾನೆ. ಆಗ ಅವನು ಮತ್ತೆ ಏನ್ ಮಾಡ್ತಾನೆ? ಪಾಪದ ಕಾರ್ಯಗಳನ್ನೇ ಮಾಡ್ತಾನೆ. ಆ ಪಾಪದ ಕಾರ್ಯಗಳನ್ನ ಮಾಡಬೇಕಾದ್ರೆ ಯಾರು ಕರ್ಕೊಂಡೋಗಿ ದೀಕ್ಷಾಸ್ಥಾನ ಕೊಡಿಸಿದ್ರೋ, ಯಾರು ದೀಕ್ಷಾಸ್ಥಾನ ಕೊಟ್ಟರು, ಅವನು ಮಾಡುವ ಪಾಪದಲ್ಲಿ ಪಾಲುಗಾರರಾಗ್ತಾರೆ. ಅದಕ್ಕೆ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ, ನಿನ್ನನ್ನು ನೀನು ಪರಿಶುದ್ಧವಾಗಿ ನೋಡ್ಕೋ. ಅರ್ಥ ಆಗ್ತಿದ್ಯಾ? ಒಬ್ಬ ವ್ಯಕ್ತಿಯನ್ನ ನಾವು ದೇವರ ಸನ್ನಿಧಿಗೆ ಕರ್ಕೊಂಡು ಬರ್ಬೇಕಾದ್ರೆ ನಮ್ಮ ಸ್ತುತಿ, ನಮ್ಮ ಆರಾಧನೆ, ನಾವು ದೇವರನ್ನ ಯಾವ ಮಟ್ಟಿಗೆ ನಾವು ಪ್ರೀತಿಸ್ತೀವಿ ಅನ್ನೋ ರೀತಿ, ಅಂದ್ರೆ ಆ ದೇವರನ್ನ ಪ್ರೀತಿಸುವ ಸಲುವಾಗಿ ಕಾರ್ಯರೂಪಗಳಲ್ಲಿ ವಾಕ್ಯ ಹೇಳುತ್ತೆ, ನೀನು ವಿಶ್ವಾಸಿಸ್ತೀನಿ, ನಾನು ಪ್ರೀತಿಸ್ತೀನಿ ಅಂತ ಹೇಳಕ್ ಹೋಗ್ಬೇಡ. ಅದಕ್ಕೆ ಬದಲಾಗಿ ನೀನ್ ಏನ್ ಮಾಡು? ಪ್ರೈಸ್ ದಿ ಲಾರ್ಡ್. ಓಕೆ, ಒಂದು ವಾಕ್ಯ ಓದೋಣ.
1 ಯೋಹಾನ 3ನೇ ಅಧ್ಯಾಯ ವಾಕ್ಯ 18 ಓದಿ. 1 ಯೋಹಾನ 3ನೇ ಅಧ್ಯಾಯ ವಾಕ್ಯ 18 ಬೇಗ ಓದಿ, ಪ್ರಾರ್ಥನೆಗೆ ಹೋಗೋಣ. ಪ್ರಿಯ ಮಕ್ಕಳೇ, ಆ ನಾವು ಬರುವ ಮಾತಿನಿಂದಾಗಲಿ ಬಾಯ್ ಉಪಚಾರದಿಂದಾಗಲಿ ಆ ಪ್ರೀತಿಸುವವರಾಗಿರಬಾರದು. ಆ ನಮ್ಮ ಪ್ರೀತಿ ಸತ್ಯದಲ್ಲೂ ಕೃತ್ಯದಲ್ಲೂ ವ್ಯಕ್ತವಾಗಬೇಕು. ನಾವು ಪ್ರಭುವನ್ನ ಪ್ರೀತಿಸ್ತೀವಿ ಅನ್ನೋದನ್ನ ನಾವು ಸತ್ಯದಲ್ಲೂ ಕೃತ್ಯದಲ್ಲೂ ನಾವು ವ್ಯಕ್ತಪಡಿಸ್ಬೇಕಾದ್ರೆ ಅದನ್ನು ನೋಡುವಂತ ಜನರು ಹುಡ್ಕೊಂಡು ಬರ್ತಾರೆ, ಅವರೇ ದೀಕ್ಷಾಸ್ಥಾನ ತಗೊಳ್ತಾರೆ. ನಾವೇನು ಹುಡ್ಕೊಂಡೋಗಿ ಕೊಡ್ಬೇಕನ್ನೋ ಅವಶ್ಯಕತೆ ಇಲ್ಲ. ನಮ್ಮ ಕೆಲಸ ಇರೋದು ಒಂದೇ, ಬಿತ್ತನೆ ಮಾಡುವಂಥದ್ದು. ಆಮೇನ್. ಆಮೇನ್. ಆಮೆನ್. ಬಿತ್ತನೆ ಮಾಡುವಂಥದ್ದು ದೇವರ ಈ ಒಂದು ದೇವರ ರಾಜ್ಯ ಕಟ್ಟುವುದಕ್ಕಾಗಿ ನಾವು ಸರ್ವ ಪ್ರಯತ್ನ ಮಾಡಬೇಕು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ದೇವರ ನಾಮ, ಆಯ್ತು ಬ್ರದರ್. ಓಕೆ, ದೇವರ ನಾಮಕ್ಕೆ ಮಹಿಮೆಯಾಗಲಿ.